ಗೌತಮ ಬುದ್ಧನ ಮಹತ್ವದ ಸ್ಥಳಗಳು: ಜನನ ಲುಂಬಿನೋಣ ನೇಪಾಳ, ಜ್ಞಾನೋದಯ ಬೂದ್ಗಯ ಕ್ರಿಸ್ತಪೂರ್ವ 563, ಮೊದಲ ಬೋಧನೆ ಸಾರನಾಥ, ಸಾವು ಕುಶಿನಗರ ಕ್ರಿಸ್ತಪೂರ್ವ 486. ಬೌದ್ಧ ಧರ್ಮದ 4 ಸತ್ಯಗಳು: ಜಗತ್ತು ಆಸೆಯಿಂದ ಕೂಡಿದೆ, ಆಸೆ ದುಃಖಕ್ಕೆ ಮೂಲ, ಆಸೆ ತ್ಯಜಿಸಿದರೆ ಮೋಕ್ಷ ಪಡೆಯಲು ಅಷ್ಟಾಂಗ ಮಾರ್ಗ ಅನುಸರಿಸಬೇಕು. ಅಷ್ಟಾಂಗ ಮಾರ್ಗಗಳು: ಯುಕ್ತ ವೀಕ್ಷಣೆ, ಯುಕ್ತ ಸಂಕಲ್ಪ, ಯುಕ್ತ ಮಾತು, ಯುಕ್ತ ಕಾರ್ಯ, ಯುಕ್ತ ಜೀವನ ಮಾರ್ಗ, ಯುಕ್ತ ಸಾಧನೆ, ಯುಕ್ತ ಜ್ಞಾಪನ, ಯುಕ್ತ ಧ್ಯಾನ. ಜಾತಕ ಕಥೆಗಳು: ಬುದ್ಧನ ಜನ್ಮ ವೃತ್ತಾಂತ ಹೇಳುವ ಕಥೆಗಳು. ಮಹಾಜನಪದಗಳು: ಬುದ್ಧನ ಕಾಲದಲ್ಲಿ ಆಳುತ್ತಿದ್ದ ವಿಶಾಲ ರಾಜ್ಯಗಳು. ಅವುಗಳೆಂದರೆ ಅಂಗ, ಇದರ ರಾಜಧಾನಿ ಚಂಪಾ; ಮಗಧ, ಇದರ ರಾಜಧಾನಿ ರಾಜಗೃಹ; ಕೋಶಲ ರಾಜಧಾನಿ ಶ್ರಾವಸ್ತಿ; ಕಾಶಿ ರಾಜಧಾನಿ ವಾರಣಾಸಿ; ವಜ್ಜಿ ರಾಜಧಾನಿ ವೈಶಾಲಿ; ಮಲ್ಲ ರಾಜಧಾನಿ ಕುಶಿನಗರ; ವತ್ಸ ಕೌಶಂಬಿ; ಪಾಂಚಾಲ ಗಾಂಧಾರ; ಕಾಂಬೋಜ ಚೇದಿ; ಕುರು ಮತ್ಸ್ಯ; ಅಸಂಕ ಅವಂತಿ; ಸುರಸೇನ. ಮಗಧ ಸಾಮ್ರಾಜ್ಯ: ಮಹಾಜನಪದಗಳನ್ನು ಸೋಲಿಸಿ ಮಗಧ ಸಾಮ್ರಾಜ್ಯ ಪ್ರಬಲವಾಗಿ ಅಸ್ತಿತ್ವಕ್ಕೆ ಬಂದಿತು. ಮಗಧ ಸಾಮ್ರಾಜ್ಯವು ಹರ್ಯಾಂಕ ಸಂತತಿ, ನಂದ ಸಂತತಿ, ಶಿಶುನಾಗ ಸಂತತಿ ಎಂದು ಈ ರೀತಿಯಲ್ಲಿ ಆಳ್ವಿಕೆ ನಡೆಸಿತು. ಹರ್ಯಾಂಕ ಸಂತತಿ ಮೊದಲ ಬಿಂಬಿಸಾರನಿಂದ ಆರಂಭವಾಯಿತು. ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿ: ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ 356 323, ಗ್ರೀಸ್ನ ಮೆಸಿಡೋನಿಯಾದ ದೊರೆ. ಕ್ರಿಸ್ತಪೂರ್ವ 326ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದನು. ಕ್ರಿಸ್ತಪೂರ್ವ 323ರಲ್ಲಿ ಬ್ಯಾಬಿಲೋನಿಯನ್ನಲ್ಲಿ ಅಲೆಕ್ಸಾಂಡರ್ ಸಾವು. ಮೌರ್ಯ ಸಾಮ್ರಾಜ್ಯ: ಕ್ರಿಸ್ತಪೂರ್ವ 320 185, ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಕ್ರಿಸ್ತಪೂರ್ವ 320 ಕ್ರಿಸ್ತಪೂರ್ವ 298. ನಂದರಿಂದ ಅವಮಾನಿತನಾದ ಚಾಣಕ್ಯ ಕೌಟಿಲ್ಯ ವಿಷ್ಣುಗುಪ್ತನ ಸಹಾಯದಿಂದ ಕ್ರಿಸ್ತಪೂರ್ವ 321ರಲ್ಲಿ ಧನನಂದನನ್ನು ಕೊಂದು ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಇವರ ಕಾಲದ ಪ್ರಮುಖ ಕೃತಿ ಸೆಲ್ಯೂಕಸ್ನ ರಾಯಭಾರಿ ಮೆಗಸ್ತನೀಸನ ಇಂಡಿಕಾ, ಗ್ರೀಸ್ ಭಾಷೆಯ ಇಂಡಿಕಾ ಗ್ರಂಥ. ಚಂದ್ರಗುಪ್ತನ ಮಗ ಬಿಂದುಸಾರ. ಅಶೋಕನ ಅಧಿಕಾರಾವಧಿ ಕ್ರಿಸ್ತಪೂರ್ವ 274 232. ಕಳಿಂಗ ಯುದ್ಧ ಮಾಡಿ ವಿಜಯ ಸಾಧಿಸಿ ನಂತರ ಯುದ್ಧ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಬೌದ್ಧ ಧರ್ಮ ಸ್ವೀಕರಿಸಿದನು. ಕರ್ನಾಟಕದಲ್ಲಿ ಅಶೋಕನ ಕಾಲದ 17 ಶಾಸನ ದೊರೆತಿವೆ. ಅಶೋಕನನ್ನು ಭಾರತದ ಶಾಸನಗಳ ಪಿತಾಮಹ ಎನ್ನುವರು. ಭಾರತದಲ್ಲಿ ಶಾಸನ ಹೊರಡಿಸಿದ ಮೊದಲಿಗ ಅಶೋಕ. ಅಶೋಕನು ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರನನ್ನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಶ್ರೀಲಂಕಾಕ್ಕೆ ಕಳಿಸಿದ. ದಕ್ಷಿಣ ಭಾರತದ ರಾಜವಂಶಗಳು: ಶಾತವಾಹನರು. ಶಾತವಾಹನರ ಸ್ಥಾಪಕ ಸಿಮುಕ. ಶಾತವಾಹನರನ್ನು ಆಂಧ್ರ ಭೃತ್ಯ ಎನ್ನುವರು. ಶಾತವಾಹನರ ಮೊದಲ ರಾಜಧಾನಿ ಕೋಟಿಲಿಂಗ, ಆಂಧ್ರಪ್ರದೇಶ. ಇವರ ನಂತರ ರಾಜಧಾನಿ ಧಾರಣಿಕೋಟ. ಇನ್ನು ಗುಪ್ತ ಸಾಮ್ರಾಜ್ಯ: ಕ್ರಿಸ್ತಕ 275ರಲ್ಲಿ ಗುಪ್ತ ಸಾಮ್ರಾಜ್ಯ ಉಗಮವಾಯಿತು. ಇದರ ಸ್ಥಾಪಕ ಶ್ರೀಗುಪ್ತ. 1ನೇ ಚಂದ್ರಗುಪ್ತ ಈ ಸಾಮ್ರಾಜ್ಯದ ಪ್ರಮುಖ ದೊರೆ. 1ನೇ ಚಂದ್ರಗುಪ್ತನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಕ್ರಿಸ್ತ ಶಕೆ 319ರಲ್ಲಿ ಗುಪ್ತ ಶಕೆ ಪ್ರಾರಂಭಿಸಿದನು. ಭಾರತದ ನೆಪೋಲಿಯನ್ ಎಂದು ಖ್ಯಾತನಾದವನು ಸಮುದ್ರಗುಪ್ತ. ಅಲಹಾಬಾದ್ ಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನದ ಕವಿ ಹರಿಶೇನ ರಚಿಸಿದನು. ಈ ಶಾಸನದ ಪ್ರಕಾರ ಸಮುದ್ರಗುಪ್ತ 100 ಸಮರಗಳ ಸರದಾರ, ಸೋಲಿಲ್ಲದ ಸರದಾರ ಎಂದು ವರ್ಣಿಸಲಾಗಿದೆ. ದಿಗ್ವಿಜಯಗಳ ವೀರ ಎಂದು ಖ್ಯಾತಿ ಪಡೆದವನು ಸಮುದ್ರಗುಪ್ತ. ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ್ದನು. ಚೀನಿ ಯಾತ್ರಿಕ ಪಾಹಿಯಾನ್ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು. 2ನೇ ಚಂದ್ರಗುಪ್ತನ ಬಗ್ಗೆ ದೆಹಲಿ ಕುತುಬ್ ಮಿನಾರ್ ಬಳಿಯಿರುವ ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ ವಿವರಿಸುತ್ತದೆ. ಗುಪ್ತರ ರಾಜ ಭಾಷೆ ಸಂಸ್ಕೃತ. ಗುಪ್ತರ ಕಾಲವನ್ನು ಭಾರತದ ಸುವರ್ಣಯುಗ ಎನ್ನುವರು. 2ನೇ ಚಂದ್ರಗುಪ್ತನ ಕಾಲದಲ್ಲಿ 9 ನವರತ್ನಗಳೆಂಬ ಕವಿಗಳಿದ್ದರು. ಇವರ ಕಾಲದ ಪ್ರಮುಖ ಕೃತಿಗಳು: ಕಾಳಿದಾಸನ ಮೇಘದೂತ, ಶಾಕುಂತಲ, ವರಾಹಮಿಹಿರ ಪಂಚಸಿದ್ಧಾಂತ, ಶೂದ್ರಲ ಮೃಚ್ಛಕಟಿಕ. ಇವರ ಕಾಲದಲ್ಲಿದ್ದ ಪ್ರಮುಖರು: ಧನ್ವಂತರಿ ಆಯುರ್ವೇದ, ಚರಕ ಸಂಹಿತೆ ವೈದ್ಯಶಾಸ್ತ್ರ, ಸುಶ್ರುತ ಸಂಹಿತೆ, ಆರ್ಯಭಟ ಶೌರ್ಯಸಿದ್ಧಾಂತ. ಇನ್ನು ಹರ್ಷವರ್ಧನ. ಕನೌಜ ಇವರ ರಾಜಧಾನಿಯಾಗಿತ್ತು. ವರ್ಧನರ ಪ್ರಸಿದ್ಧ ದೊರೆ ಹರ್ಷವರ್ಧನ.
ಹರ್ಷವರ್ಧನನ ಆಸ್ಥಾನದ ಕವಿ ಬಾಣಭಟ್ಟ. ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಎಂಬ ಬಿರುದಿತ್ತು. ದಕ್ಷಿಣದಲ್ಲಿ ಚಾಲುಕ್ಯ ದೊರೆ ಇಮ್ಮಡಿ ಪುಲಿಕೇಶಿಯಿಂದ ಸೋತನು. ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಹುಯೆಂಗ್ಸಾಂಗ್. ಹುಯೆಂಗ್ಸಾಂಗ್ ಬರೆದ ಸಿಯೂಕಿ ಗ್ರಂಥವು ಹರ್ಷನ ಬಗ್ಗೆ ತಿಳಿಸುತ್ತದೆ. ಪಲ್ಲವರು ಕ್ರಿ.ಶ. 550 - 750. ಪಲ್ಲವರ ರಾಜಧಾನಿ ಕಂಚಿ. ಮಹೇಂದ್ರವರ್ಮನು ಪ್ರಮುಖ ದೊರೆ. ಪಲ್ಲವರ ದೊರೆ ಮಹೇಂದ್ರವರ್ಮನು ಸಂಸ್ಕೃತ ಭಾಷೆಯಲ್ಲಿ ಮತ್ತು ವಿಲಾಸ ಪ್ರಹಸನ ಎಂಬ ಕೃತಿ ರಚಿಸಿದ್ದಾನೆ. ಪಲ್ಲವರ ವಾಸ್ತುಶಿಲ್ಪ ಕೇಂದ್ರಗಳು ಕಂಚಿ ಮತ್ತು ಮಹಾಬಲಿಪುರಂಗಳು. ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿ ವಾತಾಪಿ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಎರಡನೇ ಪುಲಿಕೇಶಿ. ಎರಡನೇ ಪುಲಿಕೇಶಿ ಹರ್ಷವರ್ಧನನನ್ನು ಸೋಲಿಸಿ ದಕ್ಷಿಣ ಪತೇಶ್ವರ ಹಾಗೂ ಸತ್ಯಾಶ್ರಯಿ ಎಂಬ ಬಿರುದು ಹೊಂದಿದ್ದನು. ರಾಷ್ಟ್ರಕೂಟರು ಕ್ರಿ.ಶ. 753 - ಕ್ರಿ.ಶ. 973. ಸ್ಥಾಪನೆ 753ರಲ್ಲಿ. ಲಾಂಛನ ಗರುಡ. ಸ್ಥಾಪಿಕ ಮತ್ತು ಮೊದಲ ದೊರೆ ದಂತಿದುರ್ಗ. ರಾಜಧಾನಿ ಗುಲ್ಬರ್ಗಾದ ಮಾನ್ಯಕೇಟ. ಪ್ರಸಿದ್ಧ ದೊರೆ ಅಮೋಘವರ್ಷ ನೃಪತುಂಗ. ಧರ್ಮಗಳು ಹಿಂದೂ ಮತ್ತು ಜೈನ. ಇವರ ಮೂಲ ಸ್ಥಾನ ಲಟ್ಟಲೂರು. ಇವರ ಕಾಲದ ಪ್ರಸಿದ್ಧ ದೊರೆಗಳು ದಂತಿದುರ್ಗ, 1ನೇ ಕೃಷ್ಣ, 1ನೇ ಅಮೋಘವರ್ಷ ನೃಪತುಂಗ, 2ನೇ ಕಾರ್ಕ. ಇನ್ನು